ಏರ್ ಇಂಡಿಯಾ ವಿಮಾನ ಪತನವಾಗಿದೆ. ಏರ್ ಇಂಡಿಯಾ ವಿಮಾನದಲ್ಲಿದ್ದಂತಹ ಎಲ್ಲ 242 ಮಂದಿ ಪ್ರಯಾಣಿಕರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. 230 ಮಂದಿ ಪ್ರಯಾಣಿಕರು, 2 ಪೈಲಟ್ಗಳು ಮತ್ತು 10 ಮಂದಿ ಸಿಬ್ಬಂದಿ ಸೇರಿ ಒಟ್ಟು 242 ಮಂದಿಯೂ ಕೂಡ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ಯಾರ ಜೀವವೂ ಕೂಡ ಇಲ್ಲಿ ಉಳಿದಿಲ್ಲ. ಏರ್ ಇಂಡಿಯಾ ವಿಮಾನದಲ್ಲಿದ್ದಂತಹ ಎಲ್ಲ 242 ಮಂದಿ ಸಾವನ್ನಪ್ಪಿದ್ದಾರೆ. 230 ಮಂದಿ ಪ್ರಯಾಣಿಕರು, 2 ಪೈಲಟ್ಗಳು ಮತ್ತು 10 ಮಂದಿ ಸಿಬ್ಬಂದಿ ದಾರುಣ ಸಾವನ್ನು ಕಂಡಿದ್ದಾರೆ. ಭಾರತದ ಇತಿಹಾಸದಲ್ಲಿ ಅತ್ಯಂತ ಭೀಕರ ವಿಮಾನ ದುರಂತ ಇದು. 15 ವರ್ಷಗಳ ಬಳಿಕ ಮೊದಲ ಭೀಕರ ವಿಮಾನ ದುರಂತ. 1999ರಲ್ಲಿ ಅಹಮದಾಬಾದ್ನಲ್ಲಿ ವಿಮಾನ ಪತನವಾಗಿ 130 ಮಂದಿ ಸಾವನ್ನಪ್ಪಿದ್ರು. 2010ರಲ್ಲಿ ಮಂಗಳೂರು ಏರ್ಪೋರ್ಟ್ನ ಬಳಿಯೇ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಗೆ ಸೇರಿದಂಥ ವಿಮಾನ ಪತನವಾಗಿ 158 ಮಂದಿ ಸಾವನ್ನಪ್ಪಿದ್ರು. ಈಗ 242 ಮಂದಿ. ಅತ್ಯಂತ ದೊಡ್ಡ ದುರಂತ. ಏರ್ ಇಂಡಿಯಾ ವಿಮಾನ ಇವತ್ತು ಮಧ್ಯಾಹ್ನ 1:38 ಅಹಮದಾಬಾದ್ನ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆಯಿತು. ಟೇಕ್ ಆಫ್ ಆದಂತಹ ಕೇವಲ 5 ನಿಮಿಷದ ಅಂತರದಲ್ಲಿ ವಿಮಾನ ಅಹಮದಾಬಾದ್ ಏರ್ಪೋರ್ಟ್ನ ಪಕ್ಕದಲ್ಲೇ ಇದ್ದಂತಹ ಕಟ್ಟಡಕ್ಕೆ ಅಪ್ಪಳಿಸಿತು. ವೈದ್ಯಕೀಯ ಹಾಸ್ಟೆಲ್ನ ಕಟ್ಟಡಕ್ಕೆ ಅಪ್ಪಳಿಸಿತು. ದುರಂತ, ಸಾವು. ಅತ್ಯಂತ ಭೀಕರ ದುರಂತ. ಈ ಫೂಟೇಜನ್ನು ನೀವೇನು ಗಮನಿಸ್ತಾ ಇದ್ರಿ, ಅದು ಹಾಸ್ಟೆಲ್ ಒಳಗಡೆನೆಯ ದೃಶ್ಯ. ನೀವೇನು ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಆ ವಿಜುವಲ್ ಏನು ಹೋಗ್ತಾ ಇದೆ, ಆ ವಿಜುವಲ್ ಏನಿದೆ ಅದು ಹಾಸ್ಟೆಲ್ ಒಳಗಡೆನೆಯ ದೃಶ್ಯ. ಆ ಹಾಸ್ಟೆಲ್ ಒಳಗಡೆ ಬಿದ್ದ ರಭಸಕ್ಕೆ ಹಾಸ್ಟೆಲ್ನ ಕಟ್ಟಡ ಅದು ಹೋಳಾಗಿ ಅದರ ಒಳಗಡೆಯೂ ಕೂಡ ವಿಮಾನದ ಅವಶೇಷಗಳು ಬಿದ್ದಿವೆ. ಹಾಸ್ಟೆಲ್ನ ಒಳಗಡೆ ವಿಮಾನ ಪತನ ಆಗಿದೆ. ಏರ್ ಇಂಡಿಯಾ ವಿಮಾನ ಪತನ. ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ದಾರುಣ ಸಾವನ್ನು ಕಂಡಿದ್ದಾರೆ. ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಲಂಡನ್ನಲ್ಲಿರುವಂತಹ ತಮ್ಮ ಏಕೈಕ ಮಗಳು ಆಕೆಯನ್ನು ನೋಡಲಿಕ್ಕೆ ರೂಪಾನಿ ಅವರು ಅಹಮದಾಬಾದ್ನಿಂದ ಏರ್ ಇಂಡಿಯಾ ವಿಮಾನದಲ್ಲಿ ಲಂಡನ್ಗೆ ಪ್ರಯಾಣವನ್ನು ಬೆಳೆಸಿದ್ರು. ಆದರೆ ಟೇಕ್ ಆಫ್ ಆದಂತಹ ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಟೇಕ್ ಆಫ್ಗೂ ಮೊದಲು ವಿಜಯ್ ರೂಪಾನಿ ಅವರು ವಿಮಾನದೊಳಗೆ ಕೂತಿದ್ದಂತಹ ಫೋಟೋವನ್ನು ಕ್ಲಿಕ್ಕಿಸಲಾಗಿದೆ. ಯಾರೋ ಅವರ ಜೊತೆಗಿದ್ದಂತಹ ಸಹ ಪ್ರಯಾಣಿಕರು ಅವರ ಫೋಟೋವನ್ನು ಕ್ಲಿಕ್ಕಿಸಿದ್ದಾರೆ. ನಮ್ಮ ಜೊತೆ ವಿಜಯ್ ರೂಪಾನಿ ಅವರು ಕೂಡ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂಥೇಳಿ. ಸೊ ಗುಜರಾತ್ನವರೇ ಜಾಸ್ತಿ ಇದ್ದರು ಈ ವಿಮಾನದಲ್ಲಿ. ಇವತ್ತು ಏನು ಅಹಮದಾಬಾದ್ನಿಂದ ಲಂಡನ್ಗೆ ಟೇಕ್ ಆಫ್ ಆದಂಥ ವಿಮಾನದಲ್ಲಿ ಗುಜರಾತ್ನವರೇ ಜಾಸ್ತಿ ಇದ್ದರು. ಸೊ ಸಹಜವಾಗಿ ಅಲ್ಲಿನ ಮುಖ್ಯಮಂತ್ರಿ ಆಗಿದ್ದಂಥವರು ವಿಜಯ್ ರೂಪಾನಿ ಅವರು. ಸೊ ಸಹಜವಾಗಿ ಅವ್ರಿಗೂ ಖುಷಿ, ನಮ್ಮ ಜೊತೆ ಮಾಜಿ ಮುಖ್ಯಮಂತ್ರಿಯೊಬ್ಬರು ಪ್ರಯಾಣಿಸ್ತಾ ಇದ್ದಾರೆ, ನಾವು ಅವ್ರ ಜೊತೆ ಹೋಗ್ತಾ ಇದ್ದೀವಿ ಅಂಥೇಳಿ. ಸೊ ಆ ಖುಷಿಗೆ ಒಂದು ಫೋಟೋವನ್ನು ಕೂಡ ಕ್ಲಿಕ್ಸಿದ್ರು. ಆದರೆ ದುರಂತ, ವಿಧಿ, ಈ ವಿಮಾನ ಟೇಕ್ ಆಫ್ ಆದಂತಹ ಕೆಲವೇ ಹೊತ್ತಲ್ಲಿ ದುರಂತ ಸಾವಿಗೀಡಾಗಿದ್ದಾರೆ. ಸೊ ಏರ್ ಇಂಡಿಯಾ ವಿಮಾನದಲ್ಲಿ ಸತ್ತವರಲ್ಲಿ, ಮೃತಪಟ್ಟವರಲ್ಲಿ ಯಾವ ದೇಶದವರು ಎಷ್ಟಿದ್ರು ಎನ್ನುವಂತಹ ಅಂಕಿಅಂಶವನ್ನು ಒಂದು ಸಲ ನೋಡ್ಕೊಂಡು ಬರೋಣ. ಏರ್ ಇಂಡಿಯಾ ವಿಮಾನ ಪತನ, ಸತ್ತವರಲ್ಲಿ ಯಾವ ದೇಶದವರು ಎಷ್ಟು. ವಿಮಾನದಲ್ಲಿದ್ದಂತಹ ಎಲ್ಲ 242 ಮಂದಿಯೂ ಕೂಡ ಇನ್ಕ್ಲೂಡ್ 2 ಪೈಲಟ್ಗಳು ಮತ್ತು 10 ಮಂದಿ ಸಿಬ್ಬಂದಿ ಸೇರಿ ಎಲ್ಲರೂ ಕೂಡ ದಾರುಣ ಸಾವನ್ನು ಕಂಡಿದ್ದಾರೆ. ಅವರಲ್ಲಿ 169 ಮಂದಿ ಭಾರತೀಯರಿದ್ದರು, 53 ಮಂದಿ ಬ್ರಿಟಿಷ್ ಪ್ರಜೆಗಳಿದ್ದರು, ಓರ್ವ ಕೆನಡಾ ದೇಶದ ಪ್ರಜೆ ಕೂಡ ಸೇರಿದ್ರು, ಪೋರ್ಚುಗಲ್ನ 7 ಮಂದಿ ವಿಮಾನದಲ್ಲಿದ್ದರು. ಇವರು ಯಾರೂ ಕೂಡ ಬದುಕುಳಿಯಲಿಲ್ಲ, ಯಾರ ಜೀವ ಕೂಡ ಉಳಿಯಲಿಲ್ಲ. ಇನ್ಕ್ಲೂಡ್ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಒಳಗೊಂಡಂತೆ ಯಾರೂ ಕೂಡ ಬದುಕುಳಿಯಲಿಲ್ಲ. ಎಲ್ಲರೂ ಕೂಡ ತಮ್ಮ ಜೀವವನ್ನು ಕಳ್ಕೊಂಡ್ರು. ಆ ಅವಶೇಷಗಳ ಕಡೆಗಳಲ್ಲಿ, ವಿಮಾನ ಪತನ ಆದ ಸ್ಥಳಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಸಿಕ್ಕಂಥ ಕೆಲವು ಫೂಟೇಜನ್ನು ತೋರ್ಸೋಕ್ಕಾಗಲ್ಲ. ಯಾಕೆ ತೋರ್ಸೋಕ್ಕಾಗಲ್ಲ ಅಂದರೆ ಸುಟ್ಟು ಕರಕಲಾಗ್ಬಿಟ್ಟಿದೆ, ಬಾಡಿ ಸುಟ್ಟು ಕರಕಲಾಗ್ಬಿಟ್ಟಿದೆ, ಬೆಂದು ಬಿಟ್ಟಿದೆ ಜೀವಗಳು. ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅವೆಲ್ಲ. ಯಾಕಂದರೆ
ವಿಮಾನ ಅಪ್ಪಳಿಸುವಂತಹ ವೇಗ ಮತ್ತು ಅದು ಸ್ಫೋಟಗೊಂಡು ಅದು ಬೆಂಕಿಯ ಆಹುತಿ. ವಿಜಯ್ ರೂಪಾನಿ, ಇದು ಅವರು ವಿಮಾನದ ಒಳಗಡೆ ಇದ್ದಂತಹ ಫೋಟೋ. ಸೊ ಆ ಫುಟೇಜನ್ನು ತೋರ್ಸೋಕ್ಕಾಗಲ್ಲ ನಾವು, ಅಷ್ಟರ ಮಟ್ಟಿಗೆ ಸುಟ್ಟು ಕರಕಲಾಗಿದೆ ಜೀವಗಳು. ಪಾಪ ಸುಟ್ಟು ಕರಕಲಾಗ್ಬಿಟ್ಟಿದ್ದಾರೆ. ಆ ಫುಟೇಜನ್ನು ನೋಡಿದ್ರೆ ಕೆಲವ್ರದ್ದು ಬಾಡಿ ಕಟ್ಟಾಗಿದೆ. ವಿಮಾನ ಅಪ್ಪಳಿಸಿ ಅದು ಬಿದ್ದ ರಭಸಕ್ಕೆ, ಬಿಕಾಸ್ ವೇಗ ಇರುತ್ತೆ ವಿಮಾನ. ಏನು ಸಡನ್ನಾಗಿ ನಾವು ರೋಡಲ್ಲಿ ಹೋಗಿ ಕಾರು ಬೈಕ್ ಓಡಿಸ್ದಂಗ ಬಿದ್ದಿದೆ. ಕೆಲವರು ಬಾಡಿ ಕಟ್ಟಾಗಿದೆ. ಕೆಲವರು ಅವರು ಯಾವ ಸ್ಥಿತಿಯಲ್ಲಿ ಬಿದ್ದರೂ ಅದೇ ಸ್ಥಿತಿಯಲ್ಲಿ ಸುಟ್ಟು ಕರ್ಕಲಾಗ್ಬಿಟ್ಟಿದ್ದಾರೆ. ಆ ಫುಟೇಜನ್ನು ಕೂಡ ನೋಡೋಕ್ಕಾಗಲ್ಲ, ಅಷ್ಟು ಭೀಕರವಾಗಿದೆ ಆ ರಕ್ಷಣಾ ಸ್ಥಳದಲ್ಲಿ ಸಿಕ್ಕಿರತಕ್ಕಂಥ ದೃಶ್ಯಗಳು. ವೈದ್ಯಕೀಯ ಹಾಸ್ಟೆಲ್ನ ಮೇಲೆ ಅಪ್ಪಳಿಸಿದ ವಿಮಾನ ಅಪ್ಪಳಿಸಿದ ರಭಸಕ್ಕೆ ಊಟ ಮಾಡ್ತಾ ಇದ್ದಂಥ 5 ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ಪಿದ್ದಾರೆ. ವೈದ್ಯಕೀಯ ಹಾಸ್ಟೆಲ್ನ ಮೇಲೆ ಬಿದ್ದಿರುವಂಥದ್ದು. ಅದರಲ್ಲಿ 2 ಗ್ರಾಜ್ಯುಯೇಟ್ ವಿದ್ಯಾರ್ಥಿಗಳು, ಮೆಡಿಕಲ್ ಗ್ರಾಜ್ಯುಯೇಟ್ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿಗಳು ಮತ್ತು 1 ಪೋಸ್ಟ್ ಗ್ರಾಜ್ಯುಯೇಟ್ ವಿದ್ಯಾರ್ಥಿಗಳು. ದುರಂತದಲ್ಲಿ 40ಕ್ಕೂ ಹೆಚ್ಚು ವೈದ್ಯರಿಗೆ ಗಾಯಗಳಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಅಹಮದಾಬಾದ್ನ ಏರ್ಪೋರ್ಟ್ನ ಸಮೀಪದಲ್ಲೇ ಇರತಕ್ಕಂತಹ BJ ಮೆಡಿಕಲ್ ಕಾಲೇಜಿನ ಮೇಲೆ, ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ನ ಮೇಲೆ ಈ ಏರ್ಕ್ರಾಫ್ಟ್ ವಿಮಾನ ಅಪ್ಪಳಿಸಿರುವಂಥದ್ದು. ವಿಮಾನ ಬಿದ್ದ ರಭಸಕ್ಕೆ ಹಾಸ್ಟೆಲ್ಗೆ ಭಾರಿ ಹಾನಿಯಾಗಿದೆ ಮತ್ತು ವಿಮಾನದ ಅವಶೇಷಗಳು, ಚಕ್ರ, ವಿಮಾನದ ಸೀಟು, ಜೊತೆಗೆ ವಿಮಾನದ ಇತರೆ ಬಿಡಿಭಾಗಗಳೆಲ್ಲವೂ ಕೂಡ ವಿಮಾನದ ಹಾಸ್ಟೆಲ್ನ ಒಳಗಡೆ ಬಿದ್ದಿದ್ದಾವೆ. ದೊಡ್ಡ ಹೋಳಾಗಿ ಹಾಸ್ಟೆಲ್ನ ಒಳಗಡೆ ಬಿದ್ದಿದ್ದಾವೆ. ಚಕ್ರ, ವಿಮಾನದ ಚಕ್ರ, ಅದರ ರೆಕ್ಕೆ, ಇತರೆ ಬಿಡಿಭಾಗಗಳು, ಸೀಟು ಎಲ್ಲವೂ ಕಟ್ಟಡದ ಮೇಲೆ ಅಪ್ಪಳಿಸಿದ ಕಾರಣಕ್ಕೋಸ್ಕರ. ಸೊ ಇದು ನಡೆದಿರುವಂತಹ ಇದು ನೋಡಿ, ಅದು ವಿಮಾನದ ಮುಂಭಾಗ ಅಥವಾ ಮೂತಿ ಅಂತ ಏನು ಕರಿಬಹುದು. ವಿಮಾನದ ಮೂತಿ ಅದು ಬಿದ್ದಿದೆ, ಹಾಸ್ಟೆಲ್ನ ಮೇಲೆ ಬಿದ್ದಿರುವಂಥದ್ದು. ಆದರೆ ಹಿಂಭಾಗದಲ್ಲಿರ್ತಕ್ಕಂತಹ ವಸ್ತುಗಳೆಲ್ಲ ಏನಿದ್ದಾವೆ, ವಿಮಾನದ ಬಿಡಿಭಾಗಗಳೇನಿದ್ದಾವೆ ಅವೆಲ್ಲವೂ ಕೂಡ ಕೆಲವು ಹಾಸ್ಟೆಲ್ನ ಒಳಗಡೆ ಬಿದ್ದಿದ್ದಾವೆ. ವಿಮಾನ ಅಪ್ಪಳಿಸುವಂತಹ ಸಂದರ್ಭದಲ್ಲಿ ಮಧ್ಯಾಹ್ನ 1:38 ವಿಮಾನ ಕ್ರ್ಯಾಶ್ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಊಟ ಮಾಡ್ತಾ ಇದ್ರು ವಿದ್ಯಾರ್ಥಿಗಳು. ಸಡನ್ ಆಗಿ ಬಿದ್ದಾಗ ಏನು ಮಾಡೋಕ್ಕಾಗತ್ತೆ? ಆಮೇಲೆ ಬಿದ್ದ ರಭಸಕ್ಕೆ ಬರೀ ಬಿದ್ದಿದ್ದು ಮಾತ್ರ ಅಲ್ಲ, ಬೆಂಕಿ ಕಾಣಿಸ್ಕೊಳ್ತು. ಈ ಹಾಸ್ಟೆಲ್ನ ಅಕ್ಕಪಕ್ಕದ ಸರೌಂಡಿಂಗ್ಸಲ್ಲಿ ಒಂದಿಷ್ಟು ಕಟ್ಟಡಗಳಿದ್ದಾವೆ, ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟಂಥ ಆ ಕಟ್ಟಡಗಳೆಲ್ಲವೂ ಕೂಡ, ಅವುಗಳಿಗೆಲ್ಲವೂ ಕೂಡ ಬೆಂಕಿ ಆವರಿಸ್ಕೊಂಡಿದೆ, ಸುಟ್ಟೋಗಿದ್ದಾವೆ ಎಲ್ಲವೂ ಕಟ್ಟಡಗಳು. ಜೊತೆಗೆ ಕಾರ್ ಪಾರ್ಕಿಂಗ್ ಮಾಡಿದ್ರು, ಆ ಕಾರುಗಳೆಲ್ಲವೂ ಕೂಡ ಸುಟ್ಟೋಗಿದ್ದಾವೆ. ಅಷ್ಟರ ಮಟ್ಟಿಗೆ ಅಂದರೆ ಫುಲ್ ಸರೌಂಡಿಂಗ್ಸ್ ಏನು ಬರೀ ಅದು ಒಂದು ಕಟ್ಟಡಕ್ಕೆ ಡ್ಯಾಮೇಜ್ ಆಗಿರುವಂಥದ್ದಲ್ಲ. ಇದು ಆ ಪಕ್ಕದ ವಿಡಿಯೋ ಏನು ನೋಡ್ತಾ ಇದ್ರಿ, ಅದು ಹಾಸ್ಟೆಲ್ನ ಒಳಗಡೆಯ ದೃಶ್ಯ. ಆ ವಿಮಾನದ ಒಳಗಡೆ ಏನೆಲ್ಲ ಇತ್ತು ಅವೆಲ್ಲವೂ ಆ ಹಾಸ್ಟೆಲ್ನ ಒಳಗಡೆ ಬಿದ್ದಿದ್ದಾವೆ. ಹಾಗಾದರೆ ಏರ್ ಇಂಡಿಯಾ ವಿಮಾನ ಪತನಕ್ಕೆ ಕಾರಣ ಏನು? ಯಾಕೆ ಪತನ ಆಯಿತು ಅಂತ ಹೇಳಿದ್ರೆ, ಅಹಮದಾಬಾದ್ ಏರ್ಪೋರ್ಟ್ನಿಂದ ಮಧ್ಯಾಹ್ನ ಟೇಕ್ ಆಫ್ ಆಗಿತ್ತು ವಿಮಾನ 1:38 ರನ್ವೇ ಸಂಖ್ಯೆ 23ರಲ್ಲಿ ಟೇಕ್ ಆಫ್ ಆಗಿತ್ತು. ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ 875 ಅಡಿ ಎತ್ತರಕ್ಕೆ ವಿಮಾನ ಹಾರಿತು. ಆದರೆ ಟೇಕ್ ಆಫ್ ಆಗಿ ವಿಮಾನ ಹಾರಿದ ಬಳಿಕ ಅದು ಟ್ರಾವೆಲ್ ಮಾಡಲಿಕ್ಕೆ ಬೇಕಾದಂತಹ ಆ ಹಾರಾಟದ ಎತ್ತರ ಏನಿದೆ ಅದನ್ನು ಮೇಂಟೈನ್ ಮಾಡಬೇಕಿತ್ತು. ಇನ್ನಷ್ಟು ಎತ್ತರಕ್ಕೆ ಹಾರಬೇಕಿತ್ತು, ಹಾರಲಿಲ್ಲ ವಿಮಾನ. ಬದಲಿಗೆ ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ 875 ಅಡಿಗೆ ಎತ್ತರಕ್ಕೆ ಟೇಕ್ ಆಫ್ ಅದಾದ ಬಳಿಕ ನಿಧಾನಕ್ಕೆ ವಿಮಾನದ ಹಾರಾಟದ ಎತ್ತರ ಏನಿದೆ, ಆ ಮೇಲ್ಮಟ್ಟ ಏನಿದೆ ಅದು ಕುಸಿಯುತ್ತಾ ಬಂತು. 625ಕ್ಕೆ ಬಂತು. 1 ನಿಮಿಷಕ್ಕೆ 478 ಅಡಿಗೆ ಕುಸಿಯಿತು. ಅಂದರೆ ಮೇಲಕ್ಕೆ ಹಾರಲಿಲ್ಲ ವಿಮಾನ. ಪೈಲಟ್ ಪ್ರಯತ್ನ ಪಟ್ಟರು ವೇಗವನ್ನು ಹೆಚ್ಚಿಸಿಕೊಂಡು ಮೇಲಕ್ಕೆ ಹಾರಲಿಕ್ಕೆ, ಆದರೆ ಅದು ಸಾಧ್ಯ ಆಗಲಿಲ್ಲ. ಸೊ ಟೇಕ್ ಆಫ್ ಆದ ಬಳಿಕ ವಿಮಾನ ತನ್ನ ಪ್ರಯಾಣಕ್ಕೆ ಬೇಕಾದಂತಹ ಎತ್ತರವನ್ನು ಕಾಯ್ದುಕೊಳ್ಳಲಿಕ್ಕೆ ವಿಫಲ ಆಗಿದ್ದರಿಂದಾಗಿ ಅದು ತಾಂತ್ರಿಕ ದೋಷನೇ. ಟೆಕ್ನಿಕಲ್ ಸ್ನ್ಯಾಗ್, ತಾಂತ್ರಿಕ ದೋಷನೇ ಕಾರಣ ಅದಕ್ಕೆ. ಸೊ ಹಾಗಾಗಿ ಏನಾಯಿತು ಅಂತ ಹೇಳಿದ್ರೆ ಅದು ಬಿತ್ತು, ಪತನ ಆಯಿತು ಅಂಥೇಳಿ. ಆ ವಿಮಾನ ಪತನದ ದೃಶ್ಯವನ್ನು ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ನಮಗೆ
ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಏನಕ್ಕೆ ಅದು ಅಂತ ಹೇಳಿದ್ರೆ. ಹಾರ್ತಾ ಇದ್ದ ವಿಮಾನ ಸ್ವಲ್ಪ ಟೇಕ್ ಆಫ್ ಆಗಲಿಕ್ಕೆ ಟೇಕ್ ಆಫ್ ಆದ ಬಳಿಕ ಅದೇನು ತನ್ನ ವಾಯುಮಾರ್ಗದಲ್ಲಿ ಹೋಗಬೇಕಿತ್ತು, ಆ ಸಂದರ್ಭದಲ್ಲಿ ಸ್ವಲ್ಪ ಮೇಲಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರೂ ಕೂಡ ಆಮೇಲೆ ಇದ್ದಕ್ಕಿದ್ದ ಹಾಗೆ ಅದರ ಹಾರಾಟದ ಮಟ್ಟ ಏನಿದೆ ಅದು ಇದ್ದಕ್ಕಿದ್ದ ಹಾಗೆ ಕುಸಿದ ಕಾರಣಕ್ಕೋಸ್ಕರ ಅದು ಫೈನಲಿ ಏನಾಯಿತು ಅಂತ ಹೇಳಿದ್ರೆ ಕ್ರ್ಯಾಶ್ ಆಯಿತು. ಈ ಕಟ್ಟಡಕ್ಕೆ ಹೋಗಿ ಕ್ರ್ಯಾಶ್ ಆಯಿತು. ಬೇರೆ ಏನು ಆಪ್ಷನ್ನೇ ಇರಲಿಲ್ಲ ಅದರಲ್ಲಿ. ಸೊ ಆ ಸಂದರ್ಭದಲ್ಲಿ ಮೇ ಡೇ ಕಾಲನ್ನು ಮಾಡ್ತಾರೆ. ಕ್ಯಾಪ್ಟನ್ ಈ ಫುಟೇಜ್ ಏನಿದೆ ಆ ಫುಟೇಜ್ ನೋಡಿದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಅಲ್ಲಿ ವಿಮಾನ ಟೇಕ್ ಆಫ್ ಆಯಿತು. ಟೇಕ್ ಆಫ್ ಆಗುವಂಥ ಸಂದರ್ಭದಲ್ಲಿ 875 ಅಡಿ ಎತ್ತರಕ್ಕೆ ಟೇಕ್ ಆಫ್ ಆಯಿತು. ಎತ್ತರಕ್ಕೆ ಹಾರ್ತು ವಿಮಾನ. ಅದಾದ ಬಳಿಕ ಇನ್ನಷ್ಟು ಎತ್ತರಕ್ಕೆ ಹಾರಬೇಕಿತ್ತು, ಬಟ್ ಅದು ಸಾಧ್ಯ ಆಗಲಿಲ್ಲ. ಇದ್ದಕ್ಕಿದ್ದಾಗಿ ಅದರ ಹಾರಾಟದ ಮಟ್ಟ ಕಡಿಮೆ ಆಯಿತು. ಮಟ್ಟ ಕಡಿಮೆ ಆಗಿದ್ದರಿಂದಾಗಿ ಬೇರೆ ಸಹಜವಾಗಿ ಅದು ಅಲ್ಲಿ ಕೆಳಭಾಗದಲ್ಲಿ ಏನು ಕಟ್ಟಡ ಇತ್ತು ಅಲ್ಲಿ ಹೋಗಿ ಅಪ್ಪಳಿಸ್ತು, ಅದು ಬಿತ್ತು ಅಷ್ಟೇ. ನೋಡಿ ಅಲ್ಲಿ ಇಮಿಡಿಯೇಟ್ ಅದರ ಹಾರಾಟದ ಎತ್ತರ ಅಲ್ಲಿ ಡೌನ್ ಆಯಿತು. ಡೌನ್ ಆಗಿದ್ದಕ್ಕೆ ಅಲ್ಲಿ ಹೋಗಿ ಬಿತ್ತು. ಕಟ್ಟಡ ಇಲ್ಲದಿದ್ದರೂ ಬೀಳ್ತಾ ಇತ್ತು ಅದು. ಅಲ್ಲಿ ಹಾಸ್ಟೆಲ್ ಕಟ್ಟಡ ಇದ್ದಿದ್ದಕ್ಕೆ ಅಲ್ಲಿ ಇಮಿಡಿಯೇಟ್, ಯಾಕಂತ ಹೇಳಿದ್ರೆ ಇಮಿಡಿಯೇಟ್ ಅದರ ಸಂಪರ್ಕಕ್ಕೆ ಬಂತು. ಆ ಕಟ್ಟಡದ ಸಂಪರ್ಕಕ್ಕೆ ಬಂದಿದ್ದರಿಂದ ಆ ಕಟ್ಟಡದ ಮೇಲೆ ಬಿತ್ತು. ಇನ್ ಕೇಸ್ ಆ ಕಟ್ಟಡ ಇಲ್ಲದೇ ಇದ್ದರೂ ಕೂಡ ಅಲ್ಲಿ ಯಾವುದಾದ್ರೂ ಖಾಲಿ ಪ್ರದೇಶ ಇದ್ದಿದ್ದರೂ ಕೂಡ ಅದು ಬೀಳ್ತಾ ಇತ್ತು. ಸೊ ದುರಂತ ಇದು, ಅತ್ಯಂತ ಭೀಕರ ವಿಮಾನ ದುರಂತ ಇದು. ಏರ್ ಇಂಡಿಯಾಕ್ಕೆ ಸಂಬಂಧಪಟ್ಟ ಹಾಗೆ ಟೆಕ್ನಿಕಲ್ ಸ್ನ್ಯಾಗು ಇತ್ತು ಎನ್ನುವಂಥದ್ದು ಮಾಹಿತಿ. ಬೆಳಿಗ್ಗೆ ಮಧ್ಯಾಹ್ನ ಅದು ಟೇಕ್ ಆಫ್ ಆಗುವ ವೇಳೆಗೆಯೇ ತಾಂತ್ರಿಕ ದೋಷ ಇತ್ತು. ಆದರೂ ಆಮೇಲೆ ಟೇಕ್ ಆಫ್ ಆಯಿತು. ಸೊ ಇದರಲ್ಲಿ ಇದೇ ಸೇಮ್ ವಿಮಾನದಲ್ಲಿ ಪ್ರಯಾಣ ಮಾಡಿದಂಥ ಒಬ್ಬರು ಪ್ರಯಾಣಿಕರು ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ. ಇದರ ಒಳಗಡೆ ಏನೆಲ್ಲ ಈ TV ಪರದೆಗಳು ಮತ್ತು ಇತರ ಏನು ಪ್ರಯಾಣಿಕರಿಗೋಸ್ಕರ ಸವಲತ್ತುಗಳಿದೆ ಅದು ಯಾವುದು ಕೂಡ ವರ್ಕ್ ಆಗ್ತಿರಲಿಲ್ಲ ಎನ್ನುವಂಥ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಸೊ ಆ ಕಾರಣ ಮತ್ತು ಈ ಎಲ್ಲ ಅಂಶಗಳ ಬಗ್ಗೆ ತನಿಖೆ ಆಗುತ್ತೆ, ಗೊತ್ತಾಗುತ್ತೆ ಏನು ಅಂತೇಳಿ. ಬಟ್ ದುರಂತ ಈಗ 242 ಮಂದಿಯ ಜೀವವನ್ನು ತಂದುಕೊಡಕ್ಕಂತೂ ಆಗಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.